ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಒಂದು ದೇಶಕ್ಕೆ ಹೋಗಿ ಲೈಫ್ ಸೆಟಲ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೀವು ನಂಬುತ್ತೀರಾ? ಅಲ್ಲಿ ಕೂಲಿ ಕೆಲಸ ಮಾಡ್ತಾನೆ ಕೋಟಿಗಟ್ಟಲೆ ಸಂಪಾದಿಸಬಹುದು. ಹೌದು, ಇದು ನಿಜ. ಯಾಕಂದ್ರೆ ಆ ದೇಶದಲ್ಲಿ ಕೂಲಿಗಳ ಕೊರತೆ ತುಂಬಾ ಹೆಚ್ಚು. ಅದಕ್ಕಾಗಿ ಹೊರ ದೇಶಗಳಿಂದ ಜನರನ್ನ ಕರೆಸಿಕೊಂಡು ಉದ್ಯೋಗಾವಕಾಶಗಳನ್ನ ಕೊಡ್ತಾರೆ. ಆ ದೇಶದಲ್ಲಿರೋ ಸೌಲಭ್ಯಗಳನ್ನ ನೋಡಿದ ನಂತರ ಈಗಲೇ ಬ್ಯಾಗ್ ತೆಗೆದುಕೊಂಡು ಹೋಗ್ಬೇಕು ಅಂತ ನಿಮ್ಮ ಮನಸ್ಸೇ ಹೇಳ್ತದೆ. ಹಾಗಾದ್ರೆ ಆ ದೇಶ ಯಾವುದು ಅಂತ ಕೇಳ್ತೀರಾ? ಅದೇ ಲಕ್ಸಂಬರ್ಗ್. ಈ ಹೆಸರನ್ನ ನೀವು ಎಂದಾದ್ರೂ ಕೇಳಿದ್ದೀರಾ? ಕೇಳಿದ್ದರೂ ಅದರ ಮಹತ್ವ ಎಷ್ಟಿದೆ ಅಂತ ಗೊತ್ತಾ? ಒಮ್ಮೆ ಈ ದೇಶದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಒಂದೇ ಆಲೋಚನೆ ಬರ್ತದೆ, ಇಲ್ಲಿಗೆ ಒಂದ್ಸಲ ಆದ್ರೂ ಹೋಗ್ಬೇಕು ಅಂತ. ಆದ್ರೆ ಆ ದೇಶ ಎಲ್ಲಿದೆ? ಯಾಕೆ ಅಲ್ಲಿ ಅಷ್ಟೊಂದು ಉಚಿತ ಸೌಲಭ್ಯಗಳಿವೆ? ಇಲ್ಲಿನ ಪುರುಷರ ಮತ್ತೆ ಹೆಣ್ಣು ಮಕ್ಕಳ ಜೀವನ ಹೇಗಿರ್ತದೆ? ರಸ್ತೆಯ ಮಧ್ಯದಲ್ಲಿ ಕೆಲ ಕೆಲಸಗಳನ್ನ ಮಾಡಿದ್ರು ಸಹ ಯಾರು ಆಕ್ಷೇಪ ಮಾಡೋದಿಲ್ವಾ? ಇಷ್ಟು ಮಾತ್ರವಲ್ಲದೆ ಅಲ್ಲಿನ ಶಾಕಿಂಗ್ ನಿಯಮಗಳು ಮತ್ತೆ ಅನೇಕ ಜನರಿಗೆ ತಿಳಿಯದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಸಂಬರ್ಗ್ ದೇಶದ ಕರೆನ್ಸಿಯನ್ನ ಯೂರೋ ಅಂತ ಕರೀತಾರೆ. ಒಂದು ಯೂರೋ ನಮ್ಮ ದೇಶದ ರೂಪಾಯಿಯೊಂದಿಗೆ ಹೋಲಿಸಿದ್ರೆ ಸುಮಾರು 106 ರೂಪಾಯಿ ಆಗ್ತದೆ. ಲಕ್ಸಂಬರ್ಗ್ ನೋಡಲು ಬಹಳ ಚಿಕ್ಕ ದೇಶ, ಆದ್ರೆ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದು. ಈ ಚಿಕ್ಕ ಯುರೋಪಿಯನ್ ದೇಶದ ಒಟ್ಟು ವಿಸ್ತೀರ್ಣ ಕೇವಲ 2586 ಚದರ ಕಿಲೋಮೀಟರ್ಗಳು. ಅಂದ್ರೆ ನಮ್ಮ ಭಾರತದ ಒಂದು ಜಿಲ್ಲೆಗಿಂತಲೂ ಕಡಿಮೆ. ಇನ್ನು ಜನಸಂಖ್ಯೆ ವಿಷಯಕ್ಕೆ ಬಂದ್ರೆ ಒಟ್ಟು ಜನಸಂಖ್ಯೆ ಸುಮಾರು 7 ಲಕ್ಷ ಮಾತ್ರ. ಈ ದೇಶದಲ್ಲಿ ಸುಮಾರು 70% ಜನರು ಕ್ರೈಸ್ತ ಧರ್ಮವನ್ನ ಅನುಸರಿಸುತ್ತಾರೆ. ಉಳಿದ 30% ಜನರು ಇತರ ಧರ್ಮಗಳಿಗೆ ಸೇರಿದವರಿದ್ದಾರೆ. ಲಕ್ಸಂಬರ್ಗ್ ಸುತ್ತಲೂ ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ ತರಹದ ಪವರ್ಫುಲ್ ಯುರೋಪಿಯನ್ ದೇಶಗಳಿವೆ. ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ ಈ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 80% ಜನರು ನಗರಗಳಲ್ಲೇ ವಾಸವಿದ್ದಾರೆ. ಅಂದ್ರೆ ಇಲ್ಲಿನ ಜನರು ಯಾವ ಮಟ್ಟದ ಲಕ್ಸುರಿ ಜೀವನ ನಡೆಸುತ್ತಿದ್ದಾರೆ ಎಂಬುದನ್ನ ನೀವೇ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಉದ್ಯೋಗದ ವಿಷಯ ಮಾತನಾಡಿದ್ರೆ ಚಿಕ್ಕ ಉದ್ಯೋಗ ಮಾಡುವ ವ್ಯಕ್ತಿಗೂ ಸಹ ನಮ್ಮ ದೇಶದಲ್ಲಿ ಒಬ್ಬ ಎಕ್ಸ್ಪೀರಿಯನ್ಸ್ಡ್ IT ಉದ್ಯೋಗಿಗೆ ಬರುವಷ್ಟು ಆದಾಯ ಬರ್ತದೆ. 2012ರ ಗಣಾಂಕಗಳ ಪ್ರಕಾರ ಲಕ್ಸಂಬರ್ಗ್ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕನಿಷ್ಠ ಸಂಬಳ ತಿಂಗಳಿಗೆ ಸುಮಾರು 4900 ಯೂರೋಗಳು. ಅದನ್ನ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಲೆಕ್ಕ ಹಾಕಿದ್ರೆ ಸುಮಾರು 4,70,000 ರೂಪಾಯಿಗಳು ಆಗುತ್ತೆ. ಸಾಮಾನ್ಯ ವ್ಯಕ್ತಿಗೇನೆ ಇಷ್ಟು ಆದಾಯವಿದ್ರೆ ಇನ್ನು ಹೈ ಪೋಸ್ಟಿಂಗ್ ಉದ್ಯೋಗಗಳಿದ್ರೆ ಸಂಬಳ ಎಷ್ಟಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಮಟ್ಟದ ಆದಾಯ ಸಂಪಾದಿಸಲು ಎಷ್ಟು ಸಮಯ ಹಿಡಿಯುತ್ತೆ ಎಂಬುದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಲಕ್ಸಂಬರ್ಗ್ ದೇಶಕ್ಕೆ ನೀವು ಹೋದ್ರೆ ಅಲ್ಲಿ ಒಂದು ಆಶ್ಚರ್ಯ ಖಂಡಿತ ನೋಡ್ತೀರಾ. ಅದೇನೆಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಅಲ್ಲಿ ಸಾರಿಗೆ ಸಂಪೂರ್ಣವಾಗಿ ಉಚಿತ. ಹೌದು, ನೀವು ಕೇಳಿದ್ದು ನಿಜ. ಲಕ್ಸಂಬರ್ಗ್ ಅಲ್ಲಿ ಸುಮಾರು ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗೊಂದು ಕಾರ್ ಇರ್ತದೆ. ಅದಕ್ಕಾಗಿ ಸಹಜವಾಗಿಯೇ ರಸ್ತೆಗಳಲ್ಲಿ ಟ್ರಾಫಿಕ್ ಹೆಚ್ಚಾಗಿರುತ್ತೆ. ಈ ಟ್ರಾಫಿಕ್ ಸಮಸ್ಯೆಯನ್ನ ನಿಯಂತ್ರಿಸಲು ಅಲ್ಲಿ ಸರ್ಕಾರ ಒಂದು ಸಂಚಲನಾತ್ಮಕ ನಿರ್ಣಯ ತೆಗೆದುಕೊಂಡಿತ್ತು. ದೇಶದಲ್ಲೆಲ್ಲ ಸಾರಿಗೆ ಉಚಿತ. ನೀವು ಬಸ್ ಹತ್ತಿದ್ರು, ಟ್ರೈನ್ ಹತ್ತಿದ್ರು, ಎಲ್ಲಿಗೆ ಹೋದ್ರೂ 1 ರೂಪಾಯಿ ಕೂಡ ಖರ್ಚು ಮಾಡದೆ ಪ್ರಯಾಣ ಮಾಡಬಹುದು. ಎಷ್ಟೇ ಕಿಲೋಮೀಟರ್ ಹೋದರೂ ಟಿಕೆಟ್ ನ ಅಗತ್ಯವಿಲ್ಲ. ಇನ್ನೊಂದು ವಿಶೇಷತೆ ಏನಂದ್ರೆ ಲಕ್ಸಂಬರ್ಗ್ ನ ರಸ್ತೆಗಳು ಎಷ್ಟು ಸ್ಮೂತ್ ಆಗಿರುತ್ತವೆ ಅಂದ್ರೆ ಒಮ್ಮೆ ಪ್ರಯಾಣ ಆರಂಭಿಸಿದ್ರೆ ಮಧ್ಯದಲ್ಲಿ ಬ್ರೇಕ್ ಹಾಕಬೇಕಾದ ಅಗತ್ಯನೇ ಬೀಳೋದಿಲ್ಲ. ಅಷ್ಟು ಕ್ಲೀನ್ ಮತ್ತೆ ಪರ್ಫೆಕ್ಟ್ ಆಗಿರುತ್ತವೆ ಅಲ್ಲಿನ ರಸ್ತೆಗಳು. ಪ್ರಪಂಚದಲ್ಲೇ ಅತಿ ಚಿಕ್ಕ ದೇಶಗಳಲ್ಲಿ ಒಂದಾದ ಲಕ್ಸಂಬರ್ಗ್ ಆರ್ಥಿಕವಾಗಿ, ಅಭಿವೃದ್ಧಿ ಪರವಾಗಿ, ರಾಜಕೀಯವಾಗಿ ಬಹಳ ಮುಂದಿದೆ. ಈ ದೇಶದ ರಾಜಧಾನಿಯಾದ ಲಕ್ಸಂಬರ್ಗ್ ಸಿಟಿಯ ಬಗ್ಗೆ ಹೇಳಬೇಕಾದ್ರೆ ಅದು ಕೇವಲ ಒಂದು ನಗರವಲ್ಲ, ಒಂದು ಸುಂದರ ಚಿತ್ರದಂತೆ ಕಾಣುತ್ತೆ. ಸುತ್ತಲೂ ಹರಿಯುವ ನದಿಗಳು, ಹಸಿರು ಪರಿಸರ, ಶುಭ್ರ ವಾತಾವರಣ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕೆನ್ಸುತ್ತೆ. ಇಲ್ಲಿ ವಾಸವಿರೋ ಜನರು ಬಹಳ ಫ್ರೆಂಡ್ಲಿ ಆಗಿರ್ತಾರೆ. ಅತಿಥಿಗಳನ್ನ ಗೌರವಿಸೋದು, ತಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನ ಕಾಪಾಡಿಕೊಳ್ಳುವುದು ಅವರಿಗೆ ಬಹಳ ಮುಖ್ಯವಾದ ವಿಷಯ. ಚಿಕ್ಕ ದೇಶವಾಗಿದ್ರೂ ಅಲ್ಲಿರುವ ಕ್ರಮಬದ್ಧತೆ, ಜೀವನ ವಿಧಾನ ನಿಜವಾಗಿಯೂ ಆಶ್ಚರ್ಯಗೊಳಿಸುತ್ತೆ. ಈ ದೇಶದ ಜನರು ಕೆಲಸದ ವಿಷಯದಲ್ಲಿ ಎಷ್ಟೇ ಕಷ್ಟವಾದ್ರೂ ಹಿಂದೆ ಬೀಳೋದಿಲ್ಲ. ಪರಿಸ್ಥಿತಿಗಳು ಹೇಗೆ ಬದಲಾದ್ರೂ ಕಾಲಕ್ಕೆ ತಕ್ಕಂತೆ ತಮ್ಮನ್ನ ತಾವು ಅಭಿವೃದ್ಧಿ ಪಡಿಸಿಕೊಂಡು ಮುಂದುವರಿತಾರೆ. ಇಲ್ಲಿ ಕೇವಲ ಓದುವುದಕ್ಕೆ ಮಾತ್ರವಲ್ಲ, ಸ್ಕಿಲ್ಗಳಿಗೂ ಬಹಳ ಪ್ರಾಮುಖ್ಯತೆ ನೀಡ್ತಾರೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅಗತ್ಯವಾದ ಕಲೆಗಳು, ಜೀವನ ನೈಪುಣ್ಯಗಳನ್ನ ಕಲಿಸ್ತಾರೆ. ಮುಖ್ಯವಾಗಿ ಸೈನ್ಸ್ ಮತ್ತೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ ತಮ್ಮ ಮಕ್ಕಳು ಮುಂದೆ ಇರಬೇಕು ಎಂದು ಪ್ರತಿ ತಂದೆ ತಾಯಿಗಳು ಬಯಸ್ತಾರೆ. ಅದಕ್ಕಾಗಿ ವಿದ್ಯೆಯ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ಗೆ ಸಹ ಇಲ್ಲಿ ಅಷ್ಟೇ ಮೌಲ್ಯ ಇದೆ. ಈ ದೇಶದ ಅಭಿವೃದ್ಧಿಗೆ ಪ್ರಧಾನ ಕಾರಣ ರಾಜಕೀಯ ಸ್ಥಿರತೆ. ನಮ್ಮ ದೇಶದೊಂದಿಗೆ ಹೋಲಿಸಿದ್ರೆ ಇಲ್ಲಿ ರಾಜಕೀಯ ವ್ಯವಸ್ಥೆ ಬಹಳ ನಂಬಿಕೆಗೆ ಅರ್ಹವಾಗಿ ಸ್ಥಿರವಾಗಿರ್ತದೆ. ಅದಕ್ಕಾಗಿ ಸರ್ಕಾರವು ದೇಶವನ್ನ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸುಗಮವಾಗಿ ನಡೆಸುತ್ತಿದೆ. ಇಷ್ಟೇ ಅಲ್ಲದೆ ಈ ದೇಶದ ಜನರು ತಮ್ಮ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯ ಬಗ್ಗೆಯೂ ಆಲೋಚಿಸುತ್ತಾರೆ. ಅದಕ್ಕಾಗಿ ಸಾಮೂಹಿಕವಾಗಿ ಈ ದೇಶ ವೇಗವಾಗಿ ಬೆಳೆದಿದೆ. ಇಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಕಡಿಮೆ.
ಇದು ಈ ದೇಶದ ಅಭಿವೃದ್ಧಿಗೆ ಮತ್ತೊಂದು ಪ್ರಧಾನ ಕಾರಣ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ ಈ ಲಕ್ಸಂಬರ್ಗ್ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಸೇರಿದ ಒಬ್ಬ ಪ್ರಮುಖ ಬಿಸಿನೆಸ್ ಮ್ಯಾನ್ ರ ಪಾತ್ರವೂ ಇದೆ. ಅವರು ಯಾರೋ ಅಲ್ಲ, ಲಕ್ಷ್ಮಿ ಮಿತ್ತಲ್. ಪ್ರಪಂಚದಲ್ಲೇ ಅತಿ ಹೆಚ್ಚು ಸ್ಟೀಲ್ ಉತ್ಪಾದನಾ ಕಂಪನಿಗಳಲ್ಲಿ 2ನೇ ಸ್ಥಾನದಲ್ಲಿರುವ ಆರ್ಸಿಲರ್ ಮಿತ್ತಲ್ ಕಂಪನಿ ಇಲ್ಲೇ ಇದೆ. ಇದರಿಂದ ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಭಾರಿ ಆದಾಯ ಬರ್ತದೆ. ಅಂದ್ರೆ ಒಂದು ಚಿಕ್ಕ ದೇಶದ ಆರ್ಥಿಕತೆಗೆ ಭಾರತದ ವ್ಯಕ್ತಿಯ ಪ್ರಮುಖ ಪಾತ್ರ ಇದೆ ಎಂಬುದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಲಕ್ಸಂಬರ್ಗ್ ಚಿಕ್ಕ ದೇಶವಾಗಿದ್ರೂ ಪ್ರಪಂಚದ ಗಮನ ಸೆಳೆಯುವಷ್ಟು ದೊಡ್ಡ ಶಕ್ತಿಯನ್ನ ಹೊಂದಿದೆ. ವಿಶೇಷವಾಗಿ ಹೇಳಬೇಕಾದ್ರೆ ಲಕ್ಸಂಬರ್ಗ್ ನ ಬ್ಯಾಂಕಿಂಗ್ ವ್ಯವಸ್ಥೆ ಯುರೋಪ್ನಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠ ಮತ್ತೆ ಸುರಕ್ಷಿತ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಯುರೋಪ್ ಅಲ್ಲಿ ಅನೇಕ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಹೆಡ್ ಕ್ವಾರ್ಟರ್ಗಳು ಇಲ್ಲೇ ಇವೆ. ಅದಕ್ಕಾಗಿ ಯುರೋಪ್ನ ಬಹಳಷ್ಟು ದೇಶಗಳು ಸುರಕ್ಷಿತ ಬ್ಯಾಂಕಿಂಗ್ ವ್ಯವಸ್ಥೆ ಎಂದು ಲಕ್ಸಂಬರ್ಗ್ ಅನ್ನ ಪರಿಗಣಿಸುತ್ತವೆ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ ಯುರೋಪಿಯನ್ ಯೂನಿಯನ್ ನ ಅತ್ಯಂತ ಪ್ರಮುಖ ಸಂಸ್ಥೆಯಾದ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಈ ದೇಶದಲ್ಲೇ ಇದೆ. ಇದರಿಂದ ಲಕ್ಸಂಬರ್ಗ್ ಇರುವ ಅಂತಾರಾಷ್ಟ್ರೀಯ ಮೌಲ್ಯ ಇನ್ನಷ್ಟು ಹೆಚ್ಚಾಗಿದೆ. ಇಲ್ಲಿ ಜನರು ಕೇವಲ ಹಣದ ಮೇಲೆ ಮಾತ್ರವಲ್ಲ, ಸಂಶೋಧನೆ, ಇನ್ನೋವೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಮೇಲೇನೂ ಬಹಳ ಗಮನ ಹರಿಸ್ತಾರೆ. ಈ ವಿಷಯದಲ್ಲಿ ಸರ್ಕಾರವು ಜನರಿಗೆ ಸಂಪೂರ್ಣ ಬೆಂಬಲ ನೀಡುತ್ತದೆ. ಶಿಕ್ಷಣ, ಸಂಶೋಧನೆ, ತಂತ್ರಜ್ಞಾನ ಈ 3 ಕ್ಷೇತ್ರಗಳಲ್ಲಿ ಲಕ್ಸಂಬರ್ಗ್ ಬಹಳ ಮುಂದಿದೆ. ಅದಕ್ಕಾಗಿ ಇತರ ದೇಶಗಳಲ್ಲಿರುವ ಪ್ರತಿಭಾವಂತರು ಈ ದೇಶಕ್ಕೆ ಬಂದು ತಮ್ಮ ಸ್ಕಿಲ್ಸ್ ತೋರಿಸಲು ಆಸಕ್ತಿ ತೋರುತ್ತಾರೆ. ಸೊ ಫ್ರೆಂಡ್ಸ್, ನಿಮ್ಮ ಬಳಿ ಯಾವುದಾದ್ರೂ ಒಳ್ಳೆಯ ಸ್ಕಿಲ್ ಇದ್ರೆ, IT ಆಗ್ಲಿ, ಬ್ಯಾಂಕಿಂಗ್ ಆಗ್ಲಿ, ರಿಸರ್ಚ್ ಆಗ್ಲಿ ಅಥವಾ ಟೆಕ್ನಿಕಲ್ ಸ್ಕಿಲ್ ಆಗ್ಲಿ, ಲಕ್ಸಂಬರ್ಗ್ ನಿಮಗೆ ಒಳ್ಳೆಯ ಅವಕಾಶಗಳನ್ನ ನೀಡುವ ದೇಶ. ಮೊದಲು ಈ ಅವಕಾಶಗಳು ಕೇವಲ ಯುರೋಪಿಯನ್ ದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಆದ್ರೆ ಈಗ ಲಕ್ಸಂಬರ್ಗ್ ಪ್ರಪಂಚದ ಎಲ್ಲಾ ದೇಶದವರಿಗೂ ಅವಕಾಶ ನೀಡುತ್ತಿದೆ. ಇನ್ನೊಂದು ಒಳ್ಳೆಯ ವಿಷಯ ಏನೆಂದ್ರೆ ಲಕ್ಸಂಬರ್ಗ್ಗೆ ಬರುವ ಪುರುಷರು ತಮ್ಮ ಪತ್ನಿಯರನ್ನು ಜೊತೆಗೆ ಕರೆದುಕೊಂಡು ಬರಬಹುದು. ಅವರ ಪತ್ನಿಯರು ಕೂಡ ಇಲ್ಲಿ ಕೆಲಸ ಮಾಡಬಹುದು. ಈ ವಿಷಯದಲ್ಲಿ ಲಕ್ಸಂಬರ್ಗ್ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ. ಈ ದೇಶದ ಹೆಣ್ಣು ಮಕ್ಕಳು ನಿಜವಾಗಿಯೂ ಬಹಳ ಸುಂದರವಾಗಿರ್ತಾರೆ. ಇಲ್ಲೊಂದು ಮುಖ್ಯ ವಿಷಯ ಏನೆಂದ್ರೆ ಒಮ್ಮೆ ಮದುವೆಯಾದ ನಂತರ ಮತ್ತೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಇಟ್ಟುಕೊಳ್ಳುವುದು ಕಾನೂನುಬದ್ಧವಾಗಿ ಬಹಳ ದೊಡ್ಡ ಅಪರಾಧ. ಅಂತಹ ತಪ್ಪುಗಳು ಮಾಡಿದ್ರೆ ಕಠಿಣ ಶಿಕ್ಷೆಗಳು ತಪ್ಪೋದಿಲ್ಲ. ಇಲ್ಲಿ ಅಕ್ರಮ ಸಂಬಂಧಗಳನ್ನ ಸಮಾಜ, ಕಾನೂನು ಎರಡೂ ಸಹಿಸೋದಿಲ್ಲ. ಅದೇ ಸಮಯದಲ್ಲಿ ಯುವತಿಯರಿಗೆ ಮತ್ತೆ ಯುವಕರಿಗೆ ಒಳ್ಳೆಯ ಸ್ವಾತಂತ್ರ್ಯ ಇರುತ್ತೆ. ತಮ್ಮ ಇಷ್ಟದಂತೆ ಜೀವಿಸಲು ಈ ದೇಶ ಸಂಪೂರ್ಣ ಬೆಂಬಲ ನೀಡುತ್ತದೆ. ಮನೆಗಳ ನಡುವೆ, ರಸ್ತೆಗಳಲ್ಲಿ, ಪಬ್ಲಿಕ್ ಸ್ಥಳಗಳಲ್ಲಿ ಸಂಗೀತ ನುಡಿಸುವುದು, ಡ್ಯಾನ್ಸ್ ಮಾಡುವುದು, ಪೇಂಟಿಂಗ್ ಮಾಡುವಂತಹ ಕ್ರಿಯೇಟಿವ್ ಕೆಲಸಗಳನ್ನ ಮಾಡಬಹುದು. ಕ್ರೈಮ್ ಅಥವಾ ಪ್ರೈವಸಿಗೆ ಧಕ್ಕೆ ತರುವ ಕೆಲಸಗಳನ್ನ ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ ಯುವಜನತೆಯನ್ನ ಈ ದೇಶ ಪ್ರೋತ್ಸಾಹಿಸುತ್ತದೆ. ಯುವಜನರಲ್ಲಿ ಕ್ರಿಯೇಟಿವಿಟಿ, ಟ್ಯಾಲೆಂಟ್ ಬೆಳೆಯಬೇಕು ಎಂದು ನಿಜವಾಗಿಯೂ ಗಟ್ಟಿಯಾಗಿ ಬೆಂಬಲಿಸುತ್ತದೆ ಈ ದೇಶ. ಇಲ್ಲಿ ಹೆಣ್ಣು ಮಕ್ಕಳು ಬಹಳ ಸ್ಮಾರ್ಟ್ ಆಗಿ, ಫಾಸ್ಟ್ ಆಗಿ ಯೋಚಿಸ್ತಾರೆ. ಅವರ ಭವಿಷ್ಯದ ಬಗ್ಗೆ ಬಹಳ ಮುಂಚಿತವಾಗಿ ಯೋಜನೆ ಮಾಡ್ತಾರೆ. ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದಾಗ ಸ್ಟಡೀಸ್, ಲೈಫ್ ಸ್ಕಿಲ್ಸ್, ಇಂಡಿಪೆಂಡೆನ್ಸ್ ಎಲ್ಲದರಲ್ಲೂ ರೆಡಿಯಾಗಿರ್ತಾರೆ. ಓದು ಮುಗಿದ ನಂತರ ತಕ್ಷಣ ಯಾರ ಮೇಲೂ ಅವಲಂಬಿತರಾಗೋದಿಲ್ಲ ಅಥವಾ ಅವಸರ ಪಟ್ಟು ಯಾವುದಾದ್ರೂ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಸೇರೋದಿಲ್ಲ. ಬಿಸಿನೆಸ್ ಪ್ಲಾನ್ ಮಾಡುವುದು, ಜೀವನದಲ್ಲಿ ಹೇಗೆ ಉತ್ತುಂಗಕ್ಕೆ ಏರ್ಬೇಕು ಎಂಬುದನ್ನ ಸ್ಪಷ್ಟವಾಗಿ ಆಲೋಚಿಸುತ್ತಾರೆ. ಈ ಚಿಕ್ಕ ದೇಶದಲ್ಲಿ ನೋಡಲು ಬಹಳ ಅದ್ಭುತ ಸ್ಥಳಗಳಿವೆ. ಸುಂದರವಾದ ಹಳೆಯ ಕೋಟೆಗಳು, ಪ್ರಕೃತಿ ಸೌಂದರ್ಯದಿಂದ ತುಂಬಿರುವ ನದಿಗಳು, ಆಳವಾದ ಕಣಿವೆಗಳು, ಸುತ್ತಲೂ ವಿಸ್ತರಿಸಿರುವ ಪರ್ವತಗಳು ಇವೆಲ್ಲವೂ ಈ ದೇಶಕ್ಕೆ ವಿಶೇಷ ಗುರುತನ್ನ ತಂದಿವೆ. ಅದಕ್ಕಾಗಿ ಯುನೆಸ್ಕೋ ಕೂಡ ಈ ದೇಶವನ್ನ ವಿಶೇಷ ಟೂರಿಸ್ಟ್ ಆಕರ್ಷಣೆಯಾಗಿ ಗುರುತಿಸಿದೆ. ವಿಶೇಷವಾಗಿ ಲಕ್ಸಂಬರ್ಗ್ ರಾಜಧಾನಿಯನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿರುವುದು ಇಲ್ಲಿನ ಮಹತ್ವಕ್ಕೆ ಸಾಕ್ಷಿ. ಈ ದೇಶದ ಸಂಪೂರ್ಣ ಇತಿಹಾಸವನ್ನ ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿರುವ ಪ್ರಮುಖ ಮ್ಯೂಸಿಯಂಗಳು ನಿಮಗೆ ಬಹಳ ಒಳ್ಳೆಯ ಅರ್ಥವನ್ನ ನೀಡುತ್ತವೆ. ಹೆಜ್ಜೆ ಇಟ್ಟ ಪ್ರತಿ ಸಲ ಇತಿಹಾಸ ನಿಮ್ಮೊಂದಿಗೆ ಮಾತನಾಡ್ತಿರುವಂತೆ ಅನ್ನಿಸ್ತದೆ. ಇನ್ನು ನಮ್ಮ ಭಾರತದಿಂದ ಲಕ್ಸಂಬರ್ಗ್ಗೆ ಸುಮಾರು 6300 ಕಿಲೋಮೀಟರ್ ದೂರ ಇದೆ. ಫ್ಲೈಟ್ ಅಲ್ಲಿ ಹೋದ್ರೆ ಸುಮಾರು 12 ರಿಂದ 13 ಗಂಟೆಗಳ ಸಮಯ ಹಿಡಿಯುತ್ತೆ. ಸೊ ಫ್ರೆಂಡ್ಸ್, ಇವು ಲಕ್ಸಂಬರ್ಗ್ ದೇಶದ ಇಂಟ್ರೆಸ್ಟಿಂಗ್ ವಿಷಯಗಳು. ಇದೇ ರೀತಿ ನಿಮ್ಗೆ ಯಾವುದಾದ್ರೂ ದೇಶದ ಬಗ್ಗೆ ತಿಳಿದುಕೊಳ್ಬೇಕೆಂದಿದ್ರೆ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.